ಒಂದು ಆಡಿಯೋವನ್ನು ತಮ್ಮ ವಿರೋಧಿಗಳು ವೈರಲ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ನನ್ನ ಗಮನಕ್ಕೂ ಬಂತದ್ದು. ಈಗ ಯಾರು ಮಾತಾಡ್ತಾ ಇದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಬ್ಬ ಕೆಲವರು ಹತಾಶರಾಗಿ ಈ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೇರವಾಗಿ ಯಾರಾದರೂ ಅಧಿಕಾರಿಗಳ ಜೊತೆ ಸಂಭಾಷಣೆನ ಅಲ್ವಾ ಗೊತ್ತಿಲ್ಲ. ಯಾರ್ದು ಸಂಭಾಷಣೆ ಯಾರ್ದು ಧ್ವನಿ ಇರ್ತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಆದರೆ ಪಾಪ ಅವರು ಇದರಲ್ಲೇನೋ ಖುಷಿ ತಗೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರನ್ನೋ ಮಾತಾಡೋದು, ಯಾರನ್ನೋ ಸಂಬೋಧಿಸೋದು, ಕೆಟ್ಟ ಮಾತಾಡುವಂಥದ್ದು ಸಹಜವಾಗಿ ನೋಡ್ತಾ ಇದ್ದೀವಿ. ಆದರೆ ನೇರವಾಗಿ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಯಾರಿಗೂ ಮಾಹಿತಿ ಇಲ್ಲ. ಅದರಿಂದ ಕೆಲವರು ಆ ರೀತಿ ಖುಷಿ ತೆಗೆದುಕೊಳ್ಳುವಂಥವ್ರಿದ್ದಾರೆ. ಅದರಿಂದ ಅವ್ರನ್ನ ಹೆಚ್ಚು ಪ್ರತಿಕ್ರಿಯೆ ಕೊಡುವಂಥ ಕೆಲವು ಸಾರ್ವಜನಿಕರು ತಾವು XMLA ಇದ್ದಾಗ ವಿರೋಧ ಪಕ್ಷದಲ್ಲಿದ್ದಾಗ ಮಾತನಾಡಿದ್ದನ್ನ ಈಗ ಹೋಲಿಕೆ ಮಾಡಿ ಪಕ್ಷ ವಿರೋಧಿ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಅವರು ಹತಾಶತನವನ್ನು ತೋರಿಸಿದ್ದಾರೆ. ಬಟ್ ಆಡಿಯೋ ನಿಮ್ಮದೇ ಯಾರ್ದು ಸರ್? ನನಗೆ ಗೊತ್ತಿಲ್ಲ. ನಾನು ಯಾರ ಜೊತೆ ನನ್ನ ವಯಸ್ಸು ಹೌದಾ ಅಲ್ವ ಅಂತ ನನಗೆ ಗೊತ್ತಾಗ್ತದೆ. ಆ ರೀತಿ ಇದೆ. ನೀವು ಅದು ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಸರ್, ಯಾಕೆ ಈ ಸಮಯದಲ್ಲಿ ಈ ರೀತಿಯ ಕೃತ್ಯಗಳನ್ನು ಮಾಡಕ್ಕೆ ಕೊಟ್ಟಿದ್ದಾರೆ ಸರ್ ಅವರು? ಈಗ ನಿಮಗೆ ಗೊತ್ತಿದೆ, ಶಿಡ್ಲಘಟ್ಟದಲ್ಲಿ ಆಗಿರ್ತಕ್ಕಂಥ ಘಟನೆ. ಬಹುಶಃ ಅದಕ್ಕೋಸ್ಕರ ಅವರು ಹತಾಶರಾಗಿ ಈ ರೀತಿಯನ್ನು ಪ್ರಯತ್ನ ಮಾಡ್ತಾ ಇರ್ಬೋದು. ಅದಕ್ಕೆ ಯಾವುದಕ್ಕೂ ಇವತ್ತು ಒಬ್ಬ ಅಧಿಕಾರಿಗೆ ನೇರವಾಗಿ ಅವಾಚ್ಯ ಶಬ್ದಗಳನ್ನು ನೇರವಾಗಿ ಬೈದಿರ್ತಕ್ಕಂಥ ವಿಚಾರಕ್ಕೆ ಇಲ್ಲಿ ಅವರು ಏನೋ ಒಂದು ಯಾವುದೋ ಆಡಿಯೋ ಇಟ್ಕೊಂಡು ಮಾಡ್ತಾ ಇರೋಂಥದ್ದಕ್ಕೆ ಯಾವ ರೀತಿ ಹೋಲಿಕೆ ಆಗುತ್ತೆ ಅಂತಕ್ಕಂಥದ್ದು ಯೋಚನೆ ಮಾಡಬೇಕು. ಸಾರ್ವಜನಿಕ ಜೀವನದಲ್ಲಿ ಯಾರೋ ವೈಯಕ್ತಿಕವಾಗಿ ಇಬ್ಬರು ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಸಂಭಾಷಣೆಗಳು ನಡೀತದೆ. ಆದರೆ ನಿರ್ದಿಷ್ಟವಾಗಿ ಒಬ್ಬ ಅಧಿಕಾರಿಗೆ ನೇರವಾಗಿ ಫೋನ್ ಮಾಡಿ ಅವರಿಗೆ ಸಂಬೋಧಿಸ್ತಕ್ಕಂಥದ್ದಕ್ಕೂ ಈ ರೀತಿಯಾಗಿ ಇರ್ತಕ್ಕಂಥದ್ದಕ್ಕೂ ಭಾಳ ವ್ಯತ್ಯಾಸ ಇದೆ. ಅದರಲ್ಲೂ ಕೂಡ ಅದು ಯಾರಿಗೆ ಮಾತಾಡುವಂಥದ್ದು ಕೂಡ ಭಾಳ ಸ್ಪಷ್ಟತೆ ಇಲ್ಲ. ಅದರಿಂದ ಭವಿಷ್ಯ ಅದಕ್ಕೆ ಸಂತೋಷ, ಅವ್ರಿಗೆ ಖುಷಿ ಸಿಗೋದ್ರಿಂದ ಖುಷಿ ತಗೊಳ್ಳಿ. ಸರಿ, ಅದು ಸ್ಪಷ್ಟತೆ ಇದ್ದಿದ್ರು ಸಹ ನಿಮ್ಮ ಹೆಸರನ್ನು ಹಾಕಿ ನಿಮ್ಮ ಫೋಟೋವನ್ನು ಹಾಕಿ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಮಾಡ್ತಿದ್ರು. ಅಂದರೆ ಧಮ್ಕಿ ಸುಧಾಕರ್ ಧಮ್ಕಿ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಈಗ ಸಾರ್ವಜನಿಕ ಜೀವನದಲ್ಲಿ ನಮ್ಮ ವಿರೋಧಿಗಳು ನಮ್ಮ ಬಗ್ಗೆ ಭಾಳಷ್ಟು ಅವಹೇಳನಕಾರಿಯಾಗಿ ಮಾತಾಡುವಂಥದ್ದು ಸಹಜ. ಇಲ್ಲ, ನಮ್ಮ ಕಾರ್ಯಕರ್ತರು ನಮ್ಮ ವಿರೋಧಿಗಳನ್ನು ಅವಹೇಳನಕಾರಿಯಾಗಿ ಮಾತಾಡ್ಕೊಳ್ಳುವಂಥದ್ದು, ವೈಯಕ್ತಿಕವಾಗಿ ಎಲ್ಲಾದರೂ ಕೂತಾಗ ಮತ್ತೊಂದು ಮಾಡುವಂಥದ್ದು ಸಹಜ. ಅದರಿಂದ ಈಗ ವಿರೋಧಿಗಳು ಮಾಡುವಂಥದ್ದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಅವಶ್ಯಕತೆ ಇಲ್ಲ. ನಾನು ಏನು ಅಂತಕ್ಕಂಥದ್ದು ಇವತ್ತು ನಾವೇನು ಕೆಲಸ ಕಾರ್ಯಗಳು ಮಾಡ್ತಾಯಿದ್ದೀವಿ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಿದೆ. ಅದರಿಂದ ಅವರು ಈಗ ಪ್ರಧಾನಮಂತ್ರಿಗಳ ಬಗ್ಗೆಯೂ ಇವತ್ತು ಭಾಳಷ್ಟು ಆಗ್ತಾರೆ. ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆಯೂ ಆಗ್ತಾರೆ, ನಮ್ಮ ಉಪಮುಖ್ಯಮಂತ್ರಿ ಬಗ್ಗೆ ಆಗ್ತಾರೆ, ಇನ್ನೊಬ್ಬರ ಬಗ್ಗೆ ಆಗ್ತಾರೆ, ಮತ್ತೊಬ್ಬರ ಬಗ್ಗೆ ಆಗ್ತಾರೆ. ಇವೆಲ್ಲವನ್ನು ಯಾರು ಅದಕ್ಕೆ ಗಂಭೀರವಾಗಿ ತೆಗೆದುಕೊಳ್ತಾರೆ. ಅದರಿಂದ ಕೆಲವರು ಚೇಷ್ಟೆ ಮಾಡ್ತಕ್ಕಂಥವರು ಈ ರೀತಿ ಮಾಡ್ಕೊಳ್ತಾರೆ. ಆದರೆ ಈಗ ಕೆಲವರು ನಮ್ಮ ಪಕ್ಷದ ಕಾರ್ಯಕರ್ತರು ಕೆಲವರು ಫೋನ್ ಮಾಡಿದರು, ನಾವು ದೂರನ್ನು ದಾಖಲೆ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದು. ನೀವು ಮಾಡಿ, ನಿಮ್ಗೆ ಆ ರೀತಿ ಅದರಿಂದ ಬೇಜಾರಾಗಿದ್ದರೆ ನೀವು ದೂರ ದಾಖಲೆ ಮಾಡಿ ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಬಹುಶಃ ಕೆಲವರು ದೂರ ದಾಖಲೆ ಮಾಡಿರ್ಬೋದು. ಥ್ಯಾಂಕ್ ಯು.